ಇದು ನಾಟಿ ಕೋಳಿ ಚಿಕನ್ನು. ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ವಾವ್, ಸೂಪರ್ ಆಗಿದೆ ಸರ್. ಆರ್ವಿ ದಮ್ ಬಿರಿಯಾನಿಗೆ ಬಂದಿದ್ದ, ಹೇಗಿದೆ ಫುಡ್ಡು? ತುಂಬ ಚೆನ್ನಾಗಿದೆ ಬ್ರದರ್. ನಾವು ರೆಗ್ಯುಲರಾಗಿ ಬರ್ತಿರ್ತೀರಿ ಇಲ್ಲಿ ಎವ್ರಿ ಸಂಡೇ. ಸೊ ಈ ಕಡೆ ಬಂದಾಗೆಲ್ಲ ಈ ಕಡೆ ವಿಸಿಟ್ ಮಾಡಿಬಿಟ್ಟು ಫುಡ್ ಟೇಸ್ಟ್ ಮಾಡಿಬಿಟ್ಟು ಹೋಗ್ತಿರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತೀನಿ, ಯಾರಾದರೂ ಟೇಸ್ಟ್ ಮಾಡಬೇಕಂದ್ರೆ ಹೊಸಕೋಟೆ ಬಿರಿಯಾನಿ ಒಂದ್ಸತಿ ಬಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಎಲ್ಲ ಹೇಗಿರುತ್ತೆ? ಬಿರಿಯಾನಿ, ಹಾಂ, ಬೋಟಿ, ತಲೆ ಎಲ್ಲ ಚೆನ್ನಾಗಿದೆ. ಮತ್ತು ಐಟಮ್ ನಾಟಿನ ಯಾವ ನಾಟಿ ಸ್ಟೈಲ್ ಇದು. ನಾಟಿ ಸ್ಟೈಲ್. ನೋಡಿ ಬಿರಿಯಾನಿ ನೋಡಿದ್ರಲ್ಲ ಹೋಗಿ ಒಳೆ ಮೇಲೆ ಮಾಡೋದು. ಹಾಂ, ಅದರಿಂದ ಸ್ವಲ್ಪ ನಮ್ಗೆ ಭಾರಿ ಇಷ್ಟ ಆಯ್ತು. ಇಲ್ಲಿ ಗ್ಯಾಸ್ ಏನು ಉಪಯೋಗಿಸಲ್ಲ, ಬೇರೆ ಇದಕ್ಕೇನೋ ಉಪಯೋಗಿಸ್ತಾರೆ. ಬಿರಿಯಾನಿ ಸಾರಿಗೆ, ಈ ಮಟನ್ ಕುರಿ ಸಾರು ಇದೆಯಲ್ಲ ಅದಕ್ಕೆ ಸೌದೆನೇ ಉಪಯೋಗಿಸೋದು, ಅದರಿಂದ ಸ್ವಲ್ಪ ಒಳ್ಳೆ ಟೇಸ್ಟ್ ಐತೆ. ಹಾಂ, ನೀವೇನೋ ಟೇಸ್ಟ್ ಹೇಗಿದೆ? ಕರೆಕ್ಟಾಗೈತೆ. ನೀವೇನಾರು ಟೇಸ್ಟ್ ಮಾಡಿದ್ರಾ? ಇಲ್ಲ, ಮಾಡಿಲ್ಲ, ಈಗ ಮಾಡಬೇಕು. ಮಾಡಿಬಿಟ್ಟು ನೀವೇ ಹೇಳ್ರಿ ಆಮೇಲೆ. ಹಾಂ ಹಾಂ, ಸರಿ ಸರ್. ಹಾಂ ಫ್ರೆಂಡ್ಸ್, ಹೊಸಕೋಟೆ ಅಂದರೆ ಬಿರಿಯಾನಿ ಅಂದರೆ ಹೊಸಕೋಟೆ ಅಷ್ಟೊಂದು ಇಲ್ಲಿ ಫೇಮಸ್ಸು. ಸೊ ಇವತ್ತು ನಾವು ತುಂಬ ಫೇಮಸ್ ಆಗಿರ್ತಕ್ಕಂಥ ಆರ್ವಿ ದಮ್ ಬಿರಿಯಾನಿಗೆ ಬಂದಿದ್ದೀವಿ. ಇಲ್ಲಿ ಫುಡ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಟೇಸ್ಟ್ ನೋಡೋಣ ಬನ್ನಿ ಫ್ರೆಂಡ್ಸ್. ಸರ್, ನೀವು ಈ ಹೋಟ್ಲಿಗೆ ಯಾವಾಗಿಂದ ಬರ್ತಾ ಇದ್ದೀರಾ? ನಿಮಗೆ ಇಲ್ಲಿ ಯಾವ ಐಟಮ್ ಇಷ್ಟ? ಈ ಹೋಟ್ಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಈ ಹೋಟ್ಲು ಪ್ರಾರಂಭ ಆಗಿ ಸುಮಾರು 4 ವರ್ಷಗಳಾಗಿದೆ. ಇದಕ್ಕೆ ಮೊದಲು ನಮ್ಮ ಹೂಮಂಡಿ ಸರ್ಕಲಲ್ಲಿ ಇವ್ರದ್ದು ಕಬಾಬ್ ಅಂಗಡಿ ಇತ್ತು. ಅಲ್ಲಿ ಆರ್ವಿ ಕಬಾಬ್ ಸೆಂಟ್ರ್ ಅಂದರೆ ಭಾಳ ಫೇಮಸ್ಸು. ಆ ಒಂದು ವಿಷಯದಲ್ಲಿ ಇವರೇನು ಮಾಡಿದ್ರು, ಈ ಮೈನ್ ರೋಡಲ್ಲಿ ಇದನ್ನು ನಾವು ಹೋಟ್ಲ್ ಓಪನ್ ಮಾಡಬೇಕು, ಬಿರಿಯಾನಿ ಹೋಟ್ಲ್ ಓಪನ್ ಮಾಡಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇವರು ಈ ಮೈನ್ ರೋಡ್ಗೆ ಬಂದರು. ಸೂಲಿಬೆಲೆ ರೋಡು ಇದರಲ್ಲಿ ಇಲ್ಲಿ ಆರ್ವಿ ದಮ್ ಬಿರಿಯಾನಿ ಅಂತ ಹೇಳಿಬಿಟ್ಟಿದೆ. ಇದು ಭಾಳ ಫೇಮಸ್ ಅಂತ ಹೇಳಿದ್ರೆ ಎಲ್ಲ ಇದನ್ನು ತಗೊಳ್ಳಿ, ಬಿರಿಯಾನಿ ತೊಗೊಳ್ಳಿ, ಚಿಕನ್ ಬಿರಿಯಾನಿ ತೊಗೊಳ್ಳಿ, ಆಮೇಲೆ ತಲೆ ಮಾಂಸ ತೊಗೊಳ್ಳಿ, ಮಟನ್ ತೊಗೊಳ್ಳಿ, ಬೋಟಿ ತೊಗೊಳ್ಳಿ. ಈ ಎಲ್ಲ ವಸ್ತುಗಳು ಭಾಳ ರುಚಿಯಾಗಿ ಮತ್ತು ಭಾಳ ಉತ್ತಮ ರೀತಿಯಲ್ಲಿ ಮಾಡ್ತಾರೆ. ಇಲ್ಲಿ ಹೊರಗಡೆಯಿಂದ ಬರೋದಕ್ಕಿಂತ ಲೋಕಲಲ್ಲಿ, ನಮ್ಮ ಹೊಸಕೋಟೆ ತಾಲೂಕು ಲೋಕಲಲ್ಲಿ ಭಾಳನೇ ಈ ಆರ್ವಿ ದಮ್ ಬಿರಿಯಾನಿ ಅಂತ ಹೇಳಿದ್ಮೇಲೆ ಇವರು ಭಾಳ ಆಸೆಪಟ್ಟು ಇಲ್ಲಿಗೆ ಬರ್ತಾರೆ. ನಾನು ಇಲ್ಲಿ ಬಿಟ್ಟರೆ ಸಾಮಾನ್ಯವಾಗಿ ಬೇರೆ ಕಡೆ ಎಲ್ಲೂ ಬಿರಿಯಾನಿ ಆಗಲಿ ಯಾವುದನ್ನು ಅಷ್ಟೇ, ಮಧ್ಯಾಹ್ನ ಊಟ ಆಗಲಿ, ನಮ್ಮ ಸ್ನೇಹಿತರು ಎಲ್ಲರೂ ಬಂದರೂ ಕೂಡ ಇಲ್ಲಿಗೆ ನಾವು ಕರ್ಕೊಂಡು ಬರ್ತೀವಿ. ಭಾಳ ಉತ್ತಮ ರೀತಿಯಲ್ಲಿ ಆಸಕ್ತಿ ವಹಿಸಿ ರವಿ ಈ ಒಂದು ಹೋಟ್ಲನ್ನು ಪ್ರಾರಂಭ ಮಾಡಿ ಭಾಳನೇ ಇವ್ರ ತಮ್ಮನೂ ಅಷ್ಟೇ, ವೇಣು ಮತ್ತು ಇವರಿಬ್ಬರು. ಅದರಲ್ಲಿ ಮುಖ್ಯವಾಗಿ ನಮಗೆ ರವಿ ಈ ಹೋಟ್ಲನ್ನು ಭಾಳ ಉತ್ತಮ ರೀತಿಯಲ್ಲಿ ನಡೆಸಬೇಕಾದ್ರೆ ಅದನ್ನು ಭಾಳ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾವ್ರೆ. ದೇವರು ಅವ್ರಿಗೆ ಒಳ್ಳೆಯ ಆಶೀರ್ವಾದವನ್ನು ಕೊಟ್ಟು ಒಳ್ಳೆ ರುಚಿಯನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಈಗಲೂ ಅಷ್ಟೇ ನಾವು ಹೇಳೋದು, ನಮ್ಮ ಸ್ಟೂಡೆಂಟ್ ಅವರು, ಆದ್ರೂ ಭಾಳ ಉತ್ತಮ ರೀತಿಯಲ್ಲಿ ಇವರು ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಭಾಳ ಉತ್ತಮ ರುಚಿಯಾದ ಊಟವನ್ನು ಮತ್ತು ಬಿರಿಯಾನಿಯನ್ನು ನೀಡ್ತಾ ಇದ್ದಾರೆ. ಅವರಿಗೆ ದೇವರು ಇನ್ನೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟಿದೆ ನಾನು ಆಶಿಸ್ತೀನಿ. ನೀವು ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಬರ್ತೀನಿ, ಇಲ್ಲಿ ಸಾಮಾನ್ಯವಾಗಿ ಬರ್ತೀನಿ. ಇಲ್ಲೇ ಬಂದು ಇವ್ರನ್ನ ಮಾತಾಡಿಸ್ಕೊಂಡು ಹೋಟ್ಲಲ್ಲೂ ಮಾತಾಡಿಸ್ಕೊಂಡು ಹೋಗ್ತೀನಿ. ತುಂಬ ಸಂತೋಷ. ಓಕೆ ಸರ್, ಇದೆ ಸರ್ ಮಟನ್ ಸಾಂಬಾರು ಇದು. ನಾಟಿ ಇದು ಸ್ಟೈಲು ಮಾಡೋದು. ಎಲ್ಲ ಇಲ್ಲೇ ಸ್ವಂತ ಇಲ್ಲೇ ಮಿಕ್ಸಿನಲ್ಲಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊತೀರಿ. ಮಸಾಲೆ ಐಟಮ್ ಎಲ್ಲ ನೀವೇ ತಯಾರು? ನಾವೇ ತಯಾರು ಮಾಡ್ಕೊಳೋದು. ಇಲ್ಲೇ ರೆಡಿಮೇಡ್ ಯಾವುದೂ ಇಲ್ಲ, ಮಾಮೂಲಿ ನಾಚಿನರ್ ಥರ ಇರ್ತೈತೆ ಇದು ಕುರ್ಮ. ಇಲ್ಲೇ ಹೊಸಕೋಟೆಯಲ್ಲಿ ಹೊಡ್ಸೋದು ಮಾಂಸ. ಆರಾಮಾಗಿ ಸ್ಮೆಲ್ ಘಮ ಘಮ ಅಂತ ಐತೆ. ಈಗಲೇ ತಿನ್ಬೇಕು ಅನ್ನಿಸ್ತಾ ಇದೆ. ಆ ರೀತಿ ಸ್ಮೆಲ್ ಬರ್ತೈತೆ. ಸರಿ, ಬನ್ನಿ ಸರ್. ಇದೇನಿದೆ ಸರ್? ಬೋಟಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ. ಇವಾಗ ಬರ್ತೈತೆ ಮಾಡ್ಕೊಂಡಿರೋದೆಲ್ಲನೂ ಎಲ್ಲ ಒಂದು ಟೇಸ್ಟಿಂಗ್ ಪುಡಿ, ಗೀಸ್ಟಿಂಗ್ ಪುಡಿ ನಾವೇನು ಬೆಳಿಗ್ಗೆ ಮಾಡಲ್ಲ ಸರ್, ಏನು ಮಾಡಲ್ಲ, ಎಲ್ಲ ನಾಟಿದೆ. ಕೊತ್ತಂಬರಿ ಆಗಲಿ, ಶುಂಠಿ ಆಗಲಿ, ಒಂದು ಈರುಳ್ಳಿ ಆಗಲಿ ಎಲ್ಲ ನಾಟಿನೇ ಸರ್. ಒಂದು ತೊಗೊಂಬಂದು ಎಲ್ಲ ನಾಟಿ ಟೈಪೇ ಮಾಡ್ಯಾರ ಸರ್ ನಾವು. ಇದು ಒಂದು ತಲೆ ಮಾಂಸ ಸರ್, ಇದು ಸೇಮ್ ಎಲ್ಲ ನಾಟಿ. ಎಷ್ಟೊತ್ತಿಗೆ ಸಿಗುತ್ತೆ ಸರ್ ತಲೆ ಮಾಂಸ? ಸರ್ ಒಂದು ಹಾಫ್ ಆನ್ ಅವರ್ 1 ಅವರ್ ಸಿಗುತ್ತೆ ಸರ್. ಕ್ಲೀನ್ ಮಾಡ್ತಾ ಇದ್ದಾರೆ? ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಬೋಟಿ ಬಂತು, ಬೋಟಿ ಕ್ಲೀನ್ ಮಾಡ್ಕೊಂಡು ಬಂದವ್ರೆ. ಬೋಟಿ ಬಂತು, ಇವಾಗ ರೆಡಿ ಮಾಡಬೇಕು. ತಲೆ ಮಾಂಸ ಹೊಡ್ಕೊಂಬರ್ತಾವ್ರೆ. ಇದು ಬಂದು ನಾಟಿ ಕೋಳಿ ಸರ್. ಇದು ಪ್ಯೂರ್ ನಾಟಿ ಕೋಳಿ. ಇದು ಪ್ಯೂರ್ ನಾಟಿ ಕೋಳಿ ಸರ್. ಇದು ಗಮ್ ಅಂತ ಇದೆ. ಹೌದು ಸರ್, ಇದು ಪ್ಯೂರ್ ನಾಟಿ ಕೋಳಿ. ಇದು ಎಲ್ಲ ನಾಟಿ ಇದೆ ಸರ್. ನಾವು ಎಲ್ಲ ನಾಟಿ ಐಟಮ್ ಎಲ್ಲ ನಾವು ನಾಟಿ ಐಟಮ್ ಹಾಕೋದು. ಒಂದು ಟೇಸ್ಟಿಂಗ್ ಪುಡಿ ಗೀಸ್ಟಿಂಗ್ ಪುಡಿ ಏನು ನಾವು ಬೆರೆಸೋದಿಲ್ಲ. ಎಲ್ಲ
ಈರುಳ್ಳಿ ಆಗಲಿ, ಕೊತ್ತಂಬರಿ ಆಗಲಿ, ಪುದೀನ ಆಗಲಿ, ಶುಂಠಿ ಆಗಲಿ ಎಲ್ಲ ನಾಟಿನೇ ಸರ್. ನಾವು ಎಲ್ಲ ನಾಟಿನೇ ಬೆಳೆಸೋದು ನಾವು. ಅದಕ್ಕೆ ಆ ಸ್ಮೆಲ್ ಕೂಡ ನೋಡಿ ಸರ್, ಟೊಮೊಟೊನೂ ಅಷ್ಟೇ ನಾಟಿನೇ. ಟೊಮೊಟೊನೂ ನಾಟಿನೇ, ಎಲ್ಲ ಐಟಮ್ ನಾಟಿನೇ. ಎಲ್ಲ ನಾಟಿನೇ ಸರ್ ನಾವು. ಈ ಕಬಾಬ್ ನಾವು ಒಂದು 20 ವರ್ಷದಿಂದ ನಾವು ಕಬಾಬ್ ಹಾಕ್ತಾಯಿದ್ದೀರಿ. ಕಬಾಬ್ ಹಾಕ್ತಾರೆ ನಾವು ಅಲ್ಲಿ ಹೂಮಂಡಿ ಸರ್ಕಲಲ್ಲಿ ಕಬಾಬ್ ಅಂಗಡಿ ಕೊಟ್ಟಿದ್ದೀರಿ. ಈಗ ನಾವು ಜಸ್ಟ್ ಇಲ್ಲಿ 4 ವರ್ಷದಿಂದ ನಾವು ಇಲ್ಲಿ ಕಬಾಬ್ ಅಂಗಡಿ ಕೊಟ್ಟಿದ್ದೀರಿ. ಹಾಂ, ಅಲ್ಲಿ ಆಚೆ ಕಡೆ ಸಾಯಂಕಾಲ 5 ಗಂಟೆಗೆ ಓಪನ್ ಅಲ್ಲಿ. ಇಲ್ಲಿ ಬೆಳಗ್ಗೆ ಹೊತ್ತು ನಾವು ಬಿರಿಯಾನಿ. ಸರ್ ಅಕ್ಕಿ ಯಾವ್ದು ಯೂಸ್ ಮಾಡ್ತೀರಾ? ಸರ್ ನಾವು ಕೇಸರಿ ಕಲ್ಲಿ ರಾ ರೈಸು ಕೇಸರಿ ಕಲ್ಲಿ ಯೂಸ್ ಮಾಡ್ತೀವಿ ಸರ್. ಇಲ್ಲ ಸರ್, ಇದು ವೈಟ್ ರೈಸ್ಗೆ ಇದೇ ಯೂಸ್ ಮಾಡೋದು. ಬೇರೆ ಇದ್ರ ಜೊತೆ ಯಾವ್ದು? ಬಿರಿಯಾನಿಗೆ ಬಾಸುಮತಿ, ಜೀರಾ ರೈಸು, GTS ರೈಸು. ಇದೆ ಸರ್. ಇದು ಕಾಲು ಸೂಪ್ ಸರ್. ಇದು ಕಾಲು ಸೂಪ್. ಇದು ಕಾಲು ಸೂಪ್. ಇದು ನಾವೆಲ್ಲ ನಾಟಿ ಟೈಪೇ ಮಾಡ್ಕೊತೀವಿ. ಎಲ್ಲ ನಾಟಿನೇ ಐಟಮ್ ಎಲ್ಲ ತಯಾರು ಮಾಡೋ ಎಲ್ಲ ಐಟಮು ನಾಟಿನೇ. ಸ್ಪೈಸ್ ಆಗಿದೆ ಸರ್, ಸೂಪರ್ ಇದೆ. ಮತ್ತೆ ನಾಟಿ ಹಾಕೋದ್ರಿಂದ ಏನು ಅಲ್ವಾ ಫುಲ್ ಎಲ್ಲ ಟೇಸ್ಟ್ ಬರೋದು ಐಟಮ್? ಹೌದು ಸರ್, ನಾಟಿ ಹಾಕೋದ್ರಿಂದನೇ ಎಲ್ಲ ಟೇಸ್ಟ್ ಬರ್ತಾರೆ ಸರ್. ನೋಡಿ ಸರ್, ಎಲ್ಲ ಸ್ಪೈಸ್ ಆಗಿದೆ. ಎಲ್ಲ ಸ್ಪೈಸ್ ಆಗಿದೆ, ಎಲ್ಲ ಸೂಪರ್ ಆಗಿದೆ ಸರ್. ಸರಿ ಸರ್, ಇದೇನು ಸರ್? ಮಟನ್ ಬಿರಿಯಾನಿ ಸರ್. ಇದು ಮಟನ್ ಬಿರಿಯಾನಿ ನಾವು ಇವತ್ತು 80 kg ಆಗಿದೆ ಸರ್. ಇದು 80 kg ಎಲ್ಲ ಖಾಲಿ ಆಗೋಗುತ್ತೆ. ಎಲ್ಲ ಖಾಲಿ ಆಗುತ್ತೆ ಸರ್. ಇದೊಂದು 80 kg, ಇದೊಂದು 80 kg ಮಾಡ್ತಾಯಿದ್ದೀವಿ. ಎಲ್ಲ ಖಾಲಿ ಆಗುತ್ತೆ ಸರ್. ನಮ್ಮದೆಲ್ಲ ಸ್ಪೈಸಿ ಸರ್, ಸೂಪರ್ ಇದೆ ನಮ್ಮದು. ಅಸಲು ಬಿರಿಯಾನಿ ತಿನ್ನೋಡ್ರಿ, ಚೆನ್ನಾಗಿದೆ. ಎಲ್ಲ ನಾಟಿಯಲ್ಲೇ ನಾವು ಬರ್ತಾ ಇದೆ, ಘಮ ಘಮ ಅಂತ ಇದೆ. ಎಲ್ಲ ನಾಟಿಯಲ್ಲೇ ಸರ್. ನಾವು ಎಲ್ಲ ನಾಟಿನೇ ಯೂಸ್ ಮಾಡೋದು. ನಾವು ನಾಟಿ ಬಿಟ್ಟರೆ ನಾವು ಯಾವುದು ನಾವು ಯೂಸೇ ಮಾಡೋಲ್ಲ. ನಾವು ಇದಕ್ಕೆ ಅಕ್ಕಿ ಬಂದು ನಾವು ಕೇಸರಿ ಕಲ್ಲಿ, ಜೀರಾ ಮತ್ತು ಬಾಸುಮತಿ ಹಾಕ್ತೀವಿ ಸರ್ ನಾವು ಇದಕ್ಕೆ. ಇದು ಸರ್ ಸರ್ ಇದು ಇದು 2ನೇ ಬ್ಯಾಚ್. ಇದು 3ನೇ ಬ್ಯಾಚ್. ಇದು 3ನೇ ಬ್ಯಾಚ್. ಹಾಂ, 3ನೇ ಬ್ಯಾಚು ಮಟನ್ ಬಿರಿಯಾನಿ. ಇನ್ನೂ ಸ್ವಲ್ಪ ಮೇಲ್ಕೆ. ಅಡುಗೆ ಮಾಡೋದು ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಾ ಇಲ್ಲಿ? ಸರ್ ಅಡುಗೆ ಮಾಡೋದ್ರಲ್ಲಿ 8 ಗಂಟೆಗೆ ರೆಡಿ ಮಾಡ್ತೀವಿ ನಾವು. ಮಟನ್ನು ನಾಟಿಗಳೆಲ್ಲ ರೆಡಿ ಇರುತ್ತೆ. ಈ ಬೋಟಿ ತಲೆ ಸ್ವಲ್ಪ ಒಂದು 10 ಗಂಟೆ ಆಗುತ್ತೆ. ಬಿರಿಯಾನಿ ಮಾತ್ರ ಬೆಳಿಗ್ಗೆ 6 ಗಂಟೆಗೆ ರೆಡಿ ಇರುತ್ತೆ ಸರ್. ಸರ್ ಒಂದು ವೇಳೆ ಏನಾದರೂ ಮಿಕ್ಕಿದ್ರೆ ಏನು ಮಾಡ್ತೀರಾ? ಮಿಕ್ಕಲ್ಲ ಸರ್, ಎಲ್ಲ ಖಾಲಿ ಆಗೋದು. ಎಲ್ಲ ಮಿಕ್ಕದೇ ಇಲ್ಲ ನಮಗೆ. ಮಿಕ್ಕದೇ ಇಲ್ಲ. ನಾವು ನೋಡಿಕೊಂಡು ಬ್ಯಾಚ್ 3ನೇ ಬ್ಯಾಚ್ಗೆ ನಾವು ಮಿಕ್ಕದೇ ಇಲ್ಲ ಸರ್. ಫ್ರೆಂಡ್ಸ್, ನಾನು ಮೊದಲೇ ಫುಡ್ ಲವರು. ತುಂಬ ಐಟಮನ್ನು ಆರ್ಡ್ರ್ ಮಾಡಿದ್ದೀನಿ. ಇದು ಕಾಲ್ ಸೂಪು, ಇದು ಮಟನ್ ಬಿರಿಯಾನಿ, ಇದು ಚಿಕನ್ ಬಿರಿಯಾನಿ, ಕಬಾಬು, ಇದು ಮಟನ್ ಕುರ್ಮಾ, ಇದು ನಾಟಿ ಕೋಳಿ ಚಿಕನ್ನು. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡೋಣ. ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬೆಂದಿದೆ, ಒಳ್ಳೆ ಜಾಮೂನ್ ಥರ ಇದೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಹಾಗೆ ಒಳಕೋಗ್ತಾ ಇದೆ. ರೈಸ ತುಂಬ ಚೆನ್ನಾಗಿದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಇದು ಮೊಸರು ಬಜ್ಜಿ, ಒಳ್ಳೆ ಕಾಂಬಿನೇಷನು. ಬಿರಿಯಾನಿ ಜೊತೆ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನು. ಒಳ್ಳೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ವಾವ್, ಸೂಪರ್ ಆಗಿದೆ. ಆರ್ವಿ ದಮ್ ಬಿರಿಯಾನಿ ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಭೇಟಿ ಕೊಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಕಬಾಬ್ ಹೇಗಿದೆ ಅಂತ ನೋಡೋಣ ಟೇಸ್ಟು. ಒಳ್ಳೆ ಚೆನ್ನಾಗಿದೆ ಫ್ರೆಂಡ್ಸ್, ಒಳ್ಳೆ ಸ್ವಾದ. ಮತ್ತು ಕೋಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಚಿಕನ್ ಕೂಡ ತುಂಬ ಚೆನ್ನಾಗಿದೆ. ಮಟನ್ ಸಾರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್.
ಫ್ರೆಂಡ್ಸ್, ಇದು ನಾಟಿ ಕೋಳಿ ಚಿಕನ್ನು. ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮಸಾಲೆ ಐಟಮ್ ಸಹ ತುಂಬ ಚೆನ್ನಾಗಿದೆ. ಸೊ ಎಲ್ಲ ನಾಟಿ ಐಟಮ್ಮೇ ಅನಿಸುತ್ತೆ ಇದು. ಸೊ ಇದು ಬಂದುಬಿಟ್ಟು ಚಿಕನ್ ಬಿರಿಯಾನಿ. ಸೊ ಇದೇಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡೋಣ. ವಾವ್, ಸೂಪರ್ ಆಗಿದೆ. ಫ್ರೆಂಡ್ಸ್, ಇದು ಕಾಲ್ ಸೂಪು. ಸೊ ಎಲ್ರಿಗೂ ಸಹ ತುಂಬ ಒಳ್ಳೆಯದು. ಹೇಗಿದೆ ಟೇಸ್ಟ್ ಮಾಡೋಣ ಬನ್ನಿ. ವಾವ್, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಸಹ ತುಂಬ ಚೆನ್ನಾಗಿದೆ. ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದಿದು. ಒಂದ್ಸರಿ ನೀವು ಸಹ RV ದಮ್ ಬಿರಿಯಾನಿ ಹೊಸಕೋಟೆಗೆ ಭೇಟಿ ಕೊಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇದು ಸೂಪು ಹೆಲ್ತ್ಗೆ ತುಂಬ ಒಳ್ಳೆಯದು. ನಿಮಗೋಸ್ಕರ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿದೆ ಫ್ರೆಂಡ್ಸ್, ಸೂಪರ್ ಆಗಿದೆ. ಎಲ್ಲ ಟೇಸ್ಟ್ ನೋಡಿದ್ದಾಯಿತು. ಎಲ್ಲ ಸೂಪರ್ ಆಗಿದೆ. ಈಗ ಬ್ಯಾಟಿಂಗ್ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಕಿತ್ಕೊಂಡು ತಿನ್ನೋದ್ರಲ್ಲೇ ಸಖತ್ ಮಜಾ ಇರೋದು. ನನಗೆ ಮಟನ್ ಅಂದರೆ ಜಾಸ್ತಿ ಇಷ್ಟ. ವಾರದಲ್ಲಿ 3 ದಿನ ನನಗೆ ಮಟನ್ ಬೇಕೇ ಬೇಕಾಗುತ್ತೆ. ಬೇರೆ ಎಷ್ಟೋ ಕಡೆ ಟೇಸ್ಟ್ ನೋಡಿದ್ದೀನಿ, ಬಟ್ ಆದರೆ ಇಷ್ಟು ಯುನಿಕ್ಕಾಗಿ ಎಲ್ಲೂ ಟೇಸ್ಟ್ ಕಾಣಿಸಿಲ್ಲ. ಸೂಪರ್ ಆಗಿದೆ. ಮತ್ತು ಕ್ಲೀನು ಸಹ ಹೋಟ್ಲು ತುಂಬ ಕ್ಲೀನಾಗಿದೆ. ಇದು ನಲ್ಲಿ ಮೂಲೆ ಬಿದ್ದಿದೆ. ಸೊ ಇದ್ರೊಳಗಡೆ ಇರೋದು ತಗೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ನನ್ನ ಫೇವರೆಟ್ ಇದು. ಸೂಪರ್ ಆಗಿದೆ. ಫ್ರೆಂಡ್ಸ್, ಬೆಸ್ಟ್ ಪ್ರೈಸು, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಕ್ವಾಂಟಿಟಿ, ಒಳ್ಳೆ ಕ್ಲೀನ್ ಹೋಟ್ಲು. ಸೊ ನೀವು RV ದಮ್ ಬಿರಿಯಾನಿಗೆ ಒಂದ್ಸರಿ ಆದರೂ ಭೇಟಿ ಕೊಡಬೇಕು. ತುಂಬ ಚೆನ್ನಾಗಿದೆ. ಒಂದ್ಸರಿ ಭೇಟಿ ಕೊಟ್ಟರೆ ಮತ್ತೆ ನೀವು ಬರ್ತಾನೆ ಇರ್ತೀರಾ. ಸೊ ಒಂದ್ಸರಿ ಭೇಟಿ ಕೊಡಿ ಫ್ರೆಂಡ್ಸ್. ಸರ್, ಈ ಹೋಟ್ಲು ಎಷ್ಟು ವರ್ಷದಿಂದ ಇದೆ? ಇಲ್ಲಿ ಫುಡ್ ಯಾವ ರೀತಿ ಇರುತ್ತೆ? ಸರ್, ನಾವು ಮಂಜುನಾಥ್ ಅಂದ್ಬಿಟ್ಟಿದೆ. ಇಲ್ಲಿನ ಲೋಕಲ್ ನಾನು. 4 ವರ್ಷದಿಂದ ಇದು ಸ್ಟಾರ್ಟ್ ಆಗಿದೆ. ನಾವು ಕಂಟಿನ್ಯೂ 4 ವರ್ಷದಿಂದ ಬರ್ತಾ ಇದ್ದೀವಿ. ಮೇಯ್ನ್ ಇಲ್ಲಿ ಸ್ವಚ್ಛತೆ ಇದೆ, ಶುಚಿ ಇದೆ, ರುಚಿ ಇದೆ, ಎಲ್ಲ ಇದೆ. ಮತ್ತು ಅವ್ರಿಗೆ ಶ್ರದ್ಧೆ ಇದೆ. ಒಬ್ಬ ಕಸ್ಟಮರ್ಸ್ನ ಹೆಂಗೆ ಇದು ಮಾಡಬೇಕು ಅನ್ನೋ ಒಂದು ಭಾವನೆ ಇದೆ. ಮತ್ತು ಅವರು ಒತ್ತು ಕೊಡ್ತಾ ಇರೋದೇನೆಂದರೆ ಹೆಚ್ಚು ನಮ್ಮ ಇದನ್ನು ಸ್ಟ್ಯಾಂಡರ್ಡ್ ಮಾಡಬೇಕಂದ್ರೆ ಒತ್ತು ಕೊಡ್ತಾ ಇದ್ದಾರೆ. ಈ ಕಸ್ಟಮರ್ಸ್ಗೆಲ್ಲ ತುಂಬ ಎಲ್ಲ ಏನು ಅನ್ಬೇಕು ಅವರು ಎಲ್ಲ ಇದನ್ನು ಸೌಕರ್ಯ ಎಲ್ಲ ಕೊಡ್ತಾ ಇರ್ತಾರೆ. ರುಚಿ ಅಂತೂ ಸೂಪರ್ ಆಗಿದೆ. ನಾವು 4 ವರ್ಷದಿಂದ ಇಲ್ಲಿ ಬಿಟ್ಟು ಬೇರೆ ಕಡೆ ತಿಂದಿಲ್ಲ ನಾವು. ಯಾಕಂದರೆ ಇವ್ರದ್ದು 20 ವರ್ಷದಿಂದ ಕಬಾಬು ಇದೆ. 20 ವರ್ಷದಿಂದ ಕಬಾಬು ಕೈ ಅವ್ರದ್ದು
ಇದರೊಳಗೆ ಒಂದು ಸಂಡೇಸು ಈ ವೀಕ್ ಡೇಸ್ ಎಲ್ಲ 600 kg ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಟೇಸ್ಟ್ ಯಾವ ಥರ ಇರ್ಬೋದು ಮತ್ತು ಕಸ್ಟಮರ್ಗೆ ಯಾವ ಥರ ಅವರು ಇದು ಮಾಡ್ತಾರೆ ಅನ್ನೋದು ಇದಾಗುತ್ತೆ. ನಾವಂತೂ ಇಲ್ಲಿ ಬಂದಾಗಿಂದ ಬೇರೆ ಹೋಟ್ಲ್ ಕಡೆ ಹೋಗಿಲ್ಲ. ಸ್ವಚ್ಛತೆ ಇದೆ, ಶುಚಿಯಾಗಿದೆ, ರುಚಿಯಾಗಿದೆ, ಮತ್ತು ಐಟಮ್ ಎಲ್ಲ ಕ್ವಾಂಟಿಟಿನೂ ಚೆನ್ನಾಗಿದೆ. ವರ್ತು ನಾವು ತಿನ್ನೋ ಇದ್ರ ಪದಾರ್ಥಕ್ಕೆ ಅದು ವರ್ತಾಗಿದೆ. ಅಷ್ಟು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾವು ಓಕೆ ಸರ್, ನೀವು ಬನ್ನಿ. ನಿಮ್ಮ ಹೆಸರೇನು ಸರ್? ಸರ್ ನಮ್ಮ ಹೆಸರು ಮಂಜು ಅಂತ. ಇಲ್ಲಿ ಐಟಮ್ ಎಲ್ಲ ಹೇಗಿರುತ್ತೆ ಸರ್ ಐಟಮ್ ಎಲ್ಲ ಸೂಪರ್ ಆಗಿದೆ. ಏನು ಹೇಳೋದೆ ಅಂತ ಏನು ಬೆಳ್ ತೋರಿಸೋದಂತ ಏನೂ ಇಲ್ಲ ಇಲ್ಲಿ. ಏನು ಬಿರಿಯಾನಿ ಆಗಲಿ, ಚಿಕನ್ ಬಿರಿಯಾನಿ ಆಗಲಿ, ಮಟನ್ ಬಿರಿಯಾನಿ ಆಗಲಿ, ಕಬಾಬ್ ಆಗಲಿ, ನಾಟಿ ಕೋಳಿ ಆಗಲಿ ಎಲ್ಲ ಅದ್ಭುತವಾಗಿದೆ. ಒಂದು ಸಲ ತಿನ್ನೋರು 2 ಸಲ ತಿಂತಾರೆ. ಸೂಪರ್ ಆಗಿದೆ. ಎಲ್ಲರೂ ಹುಡ್ಕೊಂಬರ್ತಾರೆ ಇಲ್ಲಿಗೆ. ಏನು ಅದ್ಭುತವಾಗಿದೆ. ಆದರೆ ನೀಟ್ನೆಸ್ ಮಾತ್ರ ಚೆನ್ನಾಗಿದೆ ಇಲ್ಲಿ. ಏನು ಹೇಳ್ಕೊಳೋದಂತ ಏನೂ ಇಲ್ಲ. ಏನೋ ಎಲ್ಲ ಜನ ಬಂದು ಸೂಪರ್ ಆಗಿದೆ ಅಂತ ಹೇಳ್ತಾರೆ ಸರ್. ಸರ್ ಐಟಮ್ ಎಲ್ಲಿಂದ ತರ್ತೀರಾ? ಮತ್ತು ಈ ಮಸಾಲೆ ಎಲ್ಲ ಏನಾದರೂ ರೆಡಿಮೇಡ್ ತರ್ತೀರಾ ಇಲ್ಲ ನೀವೇ ಇಲ್ಲಿ? ಇಲ್ಲ ಸರ್, ಎಲ್ಲ ನಾವು ಸ್ವಂತನೇ ಮನೆಯಲ್ಲೇ ಮಾಡ್ಕೊಂಡು ಅಂಗಡಿ ಎತ್ಕೊಂಬಾರ ಸರ್. ಒಂದು ಧನಿಯಾ ಆಗಲಿ, ಮಸಾಲೆ ಖಾರದ ಪುಡಿ ಆಗಲಿ, ಏನೇ ಇರಲಿ ನಾವು ಎಲ್ಲ ಇದೇ ಮಾಡ್ಕೊಳ್ತೀವಿ. ನಾವು ಸ್ವಂತನೇ ಮಾಡ್ಕೊಳೋದಿಲ್ಲ. ಮತ್ತು ಈ ಭಾನುವಾರದೊತ್ತು ಎಷ್ಟು ಸೇಲ್ ಆಗುತ್ತೆ ಸರ್ ಇಲ್ಲಿ? ಸರ್ ಅದು ಭಾನುವಾರ ಹೊತ್ತು ಹೋಗುತ್ತೆ ಸರ್. ಇಷ್ಟೆಷ್ಟು ಅಂತ ಹೇಳೋಕ್ಕಾಗಲ್ಲ, ಹೋಗುತ್ತೆ. ಗಿರಾಕಿ ಜನ ಮೇಲೆ ಜನ ಮೇಲೆ ಡಿಪೆಂಡು. ಇಷ್ಟೆಷ್ಟು ಅಂತ ಹೇಳೋಕ್ಕಾಗಲ್ಲ, ಅದು ನೋಡ್ತೇವೆ ಸರ್. ಮತ್ತು ಇದು ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಎಲ್ಲ ನಾಟಿನೇ ಸರ್. ಎಲ್ಲ ನಾಟಿನೇ ಸರ್, ಎಲ್ಲ ನಾಟಿನೇ. ಮತ್ತು ಬೆಳಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಇಲ್ಲಿ? ಸರ್ ಬೆಳಗ್ಗೆ 6 ಗಂಟೆಗೆ ರೆಡಿ ಇದೆ. 6 ಗಂಟೆಗೆ ಸ್ಟಾರ್ಟ್. ಕ್ಲೋಸು ಸರ್ 12 ಗಂಟೆಗೆ ಕ್ಲೋಸ್ ಆಗಿರುತ್ತೆ. 12 ಗಂಟೆ ಆದಮೇಲೆ ಊಟ ರೆಡಿ ಇರುತ್ತೆ ಸರ್. ಊಟಗಳಿಗೆ ಬಿರಿಯಾನಿ ಕೇಳ್ತಾರೆ, ಊಟನೇ ಕೇಳ್ತಾರೆ, ಮಟನ್ ಊಟ, ತಲೆ ಊಟ, ಬೋಟಿ ಊಟ ಎಲ್ಲ ಕೇಳ್ತಾರೆ. ಎಲ್ಲ ಸ್ವಚ್ಛವಾಗಿದೆ ಸರ್. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟು. ಮಧ್ಯಾಹ್ನದ ಮೇಲೆ 12 ಗಂಟೆ ಮೇಲೆ ಏನೇನು? 12 ಗಂಟೆ ಮೇಲೆ ಮಟನ್ ಊಟ, ಬೋಟಿ ಊಟ, ತಲೆ ಊಟ, ನಾಟಿ ಕೋಳಿ ಊಟ, ಆಮೇಲೆ ಕಬಾಬು. ರೇಟ್ ಎಲ್ಲ ಹೇಗಿರುತ್ತೆ ಸರ್ ಇಲ್ಲಿ? ಪರವಾಗಿಲ್ವಾ ಸರ್? ಇಲ್ಲ ಎಲ್ಲ ಕಡೆಯಿಂದ ವಿಚಾರಿಸ್ಕೊಡ್ರಿ, ನಮ್ಮದು ವಿಚಾರಿಸ್ಕೊಡ್ರಿ, ನೋಡ್ರಿ ನಮ್ಮದು ಕ್ವಾಲಿಟಿ ನೋಡ್ರಿ. ಕ್ವಾಂಟಿಟಿ ಮೇಯ್ನು. ಕ್ವಾಲಿಟಿ ಎಷ್ಟು ಚೆನ್ನಾಗಿ ಕೊಡ್ತಾರೆ, ಕ್ವಾಂಟಿಟಿ ಅಷ್ಟೇ ಕೊಡ್ತಾರೆ. ಬೇರೆಯವ್ರಿಗಿಂತ ಇವರು ಹೆಚ್ಚು ಕೊಡ್ತಾರೆ. ಅದೇ ಜನ ಇವ್ರಿಗೆ ರವಿ ಅನ್ನೋದು ಕಬಾಬ್ ಏನೋ ನೀವು ಒಂದು ಸತಿ ಬಂದು ನೋಡಿದ್ರೆ ನೀವು ತೂಕ ಆದ ತಕ್ಷಣ ಎಲ್ಲರೂ ಹಿಂಗೆ ಡ್ರಾಪ್ ಮಾಡ್ತಾರೆ. ಇವ್ರು ತೂಕ ಆದಮೇಲೆ 2 ಪೀಸ್ ಎಕ್ಸ್ಟ್ರಾ ಹಾಕಿ ಕೊಡ್ತಾರೆ. ಇದು ಇವ್ರ ಸ್ಪೆಷಾಲಿಟಿ. ಅಂದರೆ ರವಿ ಸ್ಪೆಷಾಲಿಟಿ. ಅದ್ರಾಗೇ ಅವರು ಫೇಸ್ ವ್ಯಾಲ್ಯೂಗೆ ಹೋಟ್ಲ್ ನಡೀತದೆ. ಇವ್ರ ಫೇಸ್ ವ್ಯಾಲ್ಯೂಗೆ ಹೋಟ್ಲ್ ನಡೀತದೆ. ಅಷ್ಟೇ ಶುಚಿಯಾಗಿದೆ ಮತ್ತು ಕ್ವಾಂಟಿಟಿ ಇದೆ, ಕ್ವಾಲಿಟಿನೂ ಇದೆ. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಹಾರ್ವಿ ದಮ್ ಬಿರಿಯಾನಿ ಹೋಟೆಲ್, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ಹೋಟೆಲ್ ಲೊಕೇಶನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಒಮ್ಮೆ ಭೇಟಿ ಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.